ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಅದ್ಭುತ ಪರಿವರ್ತನೆಯ ಸಮಯ ಆರಂಭ ಆಗಿದೆ. ಇದು ಸಾಮಾನ್ಯ ಕಾಲವಲ್ಲ, ಇದು ನಿಮ್ಮ ಅದೃಷ್ಟವೇ ಹೊಸ ದಿಕ್ಕಿನಲ್ಲಿ ತಿರುಗುವ ಕ್ಷಣ. ನಿಮ್ಮ ಮೇಲೆ ದೈವಿಕ ಶಕ್ತಿ ಕೆಲಸ ಮಾಡ್ತಾ ಇದೆ. ಯಾರೂ ತಡೆಯಲಾಗದ ಒಂದು ಶಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಿದೆ. ಮುಂದಿನ 24 ಗಂಟೆ ಒಳಗೆ ನಿಮ್ಮ ಜೀವನದಲ್ಲಿ 3 ಮಹತ್ವದ ಘಟನೆಗಳು ನಡೆಯಲಿವೆ. ಈ ಘಟನೆಗಳು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳು, ವಿಫಲತೆಗಳು, ನಂಬಿಕೆ ದ್ರೋಹಗಳು ಇವೆಲ್ಲವೂ ಈಗ ಅಂತ್ಯಕ್ಕೆ ಬರ್ತಾ ಇವೆ. ನೀವು ನಂಬಿದವರಿಂದಲೇ ನಿಮಗೆ ನೋವು ಉಂಟಾಗಿದೆ, ಆದರೆ ಅದೇ ನಿಮಗೆ ಬಲವನ್ನು ಕೂಡ ಕೊಟ್ಟಿದೆ. ದೇವರು ನಿಮ್ಮ ನ್ಯಾಯಕ್ಕಾಗಿ ಸಜ್ಜಾಗಿದ್ದಾರೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ವಿರುದ್ಧ ಇದ್ದವರು ತಮ್ಮ ತಪ್ಪನ್ನು ಅರಿತು ನಿಮ್ಮ ಮುಂದೆ ತಲೆಬಾಗುವ ಸಂದರ್ಭ ಬರುತ್ತೆ. ನಿಮ್ಮ ಹೆಸರು ಕೆಡಿಸಲು ಯತ್ನಿಸಿದವರು ಈಗ ನಿಮ್ಮ ಯಶಸ್ಸನ್ನು ನೋಡಿ ಅಚ್ಚರಿ ಪಡ್ತಾರೆ. ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಕುಂಡಲಿಯಲ್ಲಿ ಒಂದು ವಿಶೇಷ ಯೋಗ ನಿರ್ಮಾಣ ಆಗ್ತಾ ಇದೆ. ಇದು ನಿಮ್ಮ ಪರಿಶ್ರಮಕ್ಕೆ ಫಲ ಕೊಡಬಹುದು, ಆದರೆ ಒಂದು ತಪ್ಪು ನಿರ್ಧಾರ ನಿಮ್ಮ ಪ್ರಯತ್ನವನ್ನು ಕೂಡ ಹಾಳು ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ. ಈ ವರ್ಷ ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೆಚ್ಚಾಗುತ್ತೆ, ಹಣದ ಪ್ರವಾಹ ಹೆಚ್ಚಾಗುತ್ತೆ, ಆದರೆ ಅದನ್ನು ಸರಿಯಾಗಿ ನಿರ್ವಹಿಸಬೇಕು. ನಿಮ್ಮ ಹತ್ತಿರದಲ್ಲೇ ಕೆಲವರು ನಿಮ್ಮ ಸಂತೋಷವನ್ನು ಸಹಿಸೋದಕ್ಕೆ ಅವರಿಗೆ ಆಗೋದಿಲ್ಲ. ನೀವು ಬೆಳೀತಿರೋದನ್ನು ನೋಡಿ ಅವರು ಒಳಗಿಂದ ಕೋಪಗೊಳ್ತಾರೆ, ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರ್ತಾರೆ, ನಿಮ್ಮ ಮನಸ್ಸಲ್ಲಿ ಅನುಮಾನ ಮತ್ತು ಭಯ ಹುಟ್ಟಿಸಲು ಪ್ರಯತ್ನ ಮಾಡ್ತಾರೆ. ಆದರೆ ನೀವು ಬಲವಾಗಿರಬೇಕು. ನಿಮ್ಮ ದಾರಿ ಬಿಟ್ಟು ಬೇರೆ ಯಾರ ಮಾತಿಗೂ ಕಿವಿ ಕೊಡಬೇಡಿ, ಒಳಗಾಗಬೇಡಿ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣ ಇರಲಿ. ನಿಮ್ಮ ಶತ್ರುಗಳು ನೀವು ತಪ್ಪು ಮಾಡೋದನ್ನು ಕಾಯ್ತಾ ಇರ್ತಾರೆ. ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ಅದು ಅವರಿಗೊಂದು ಅವಕಾಶ ಆಗುತ್ತೆ. ಆದ್ದರಿಂದ ಶಾಂತವಾಗಿ ವಿವೇಕದಿಂದ ನಡೆದುಕೊಳ್ಳಿ. ಕುಟುಂಬದಲ್ಲಿ ಸಣ್ಣ ಗಲಾಟೆಗಳು ಬಂದರೂ ಸಹ ಅದನ್ನು ಪ್ರೀತಿ ಮತ್ತು ಸಮಾಧಾನದಿಂದ ಪರಿಹರಿಸಿ. ಈಗ ನಾನು ನಿಮಗೆ 3 ಮುಖ್ಯ ನಿಯಮಗಳನ್ನು ಹೇಳ್ತೇನೆ. ಇವು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಮೊದಲನೆಯದು, ನಿಮ್ಮ ದಿನಚರಿಯನ್ನು ಸುಧಾರಿಸಿ. ಬೆಳಿಗ್ಗೆ ಬೇಗ ಎದ್ದು ದೇವರನ್ನು ಸ್ಮರಿಸಿ ದಿನವನ್ನು ಸಕಾರಾತ್ಮಕವಾಗಿ ಆರಂಭಿಸಿ. ವ್ಯಾಯಾಮ ಮಾಡಿ, ಪೂಜೆ ಮಾಡಿ, ಸಾಧ್ಯವಾದರೆ ಹನುಮಾನ್ ಚಾಲಿಸೆಯನ್ನು ಪ್ರತಿದಿನ ಪಠಿಸಿ. ಇದು ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ. ಎರಡನೆಯದು, ನಿಮ್ಮ ಕುಟುಂಬದ ಜೊತೆ ಸಮಯ ಕಳೀರಿ. ಜೀವನದಲ್ಲಿ ಸಂಬಂಧಗಳು ಬಹಳ ಮುಖ್ಯ. ತಿಂಗಳಲ್ಲಿ 1 ಬಾರಿ ನಿಮ್ಮ ಕುಟುಂಬದೊಂದಿಗೆ ದೇವಸ್ಥಾನಗಳಿಗೆ ಹೋಗಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ, ಹೊಸ ಶಕ್ತಿ ನೀಡುತ್ತೆ. ಮೂರನೆಯದು, ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರನ್ನ ನಂಬೋದು ಅಪಾಯಕರ. ಕೆಲವರು ನಿಮ್ಮ ನಂಬಿಕೆಯನ್ನು ದುರುಪಯೋಗ ಮಾಡಬಹುದು, ಆದ್ದರಿಂದ ಜಾಗರೂಕರಾಗಿರಿ. ಇನ್ನೊಂದು ಪರಿಹಾರ, ನಿಮ್ಮ ಮನೆಯಲ್ಲಿರುವ ಹಣದ ಸ್ಥಳದಲ್ಲಿ ಒಂದು ನಾಣ್ಯ ಮತ್ತು ಸ್ವಲ್ಪ ಹಳದಿ ಸರಸನ್ನು ಇಡಿ. ಇದನ್ನು ಯಾರಿಗೂ ತೋರಿಸಬೇಡಿ. ಇದರಿಂದ ಲಕ್ಷ್ಮೀ ದೇವಿಯ ಕೃಪೆ ಹೆಚ್ಚಾಗುತ್ತೆ, ಹಣದ ಸಮಸ್ಯೆಗಳು ನಿಧಾನವಾಗಿ ದೂರ ಆಗುತ್ತೆ. ಸ್ನೇಹಿತರೆ, 24 ಗಂಟೆಗಳು ನಿಮ್ಮ ಜೀವನದಲ್ಲಿ ವಿಶೇಷ. ಇದು ಒಂದು ಹೊಸ ಆರಂಭ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಇದು. ದೇವರು ನಿಮ್ಮೊಂದಿಗೆ ಇದ್ದಾನೆ. ನೀವು ಧೈರ್ಯದಿಂದ ಮುಂದೆ ಸಾಗಬೇಕು. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಆಗ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ನೀವು ನೋಡ್ತೀರಾ. ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.